ನಮಸ್ಕಾರ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ 371 ಜೆ ಪ್ರಮಾಣಪತ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಸರಳವಾಗಿ ತಿಳಿಸುತ್ತೇನೆ. 371 ಜೆ ಪ್ರಮಾಣಪತ್ರ ಎಂದರೇನು? ಭಾರತ ಸಂವಿಧಾನದ 371ನೇ ವಿಧಿಯು ಕೆಲವು ರಾಜ್ಯಗಳಿಗೆ ವಿಶೇಷ ಸೌಲಭ್ಯಗಳನ್ನು ನೀಡುತ್ತದೆ. ಅದರಲ್ಲಿ ಕರ್ನಾಟಕವೂ ಒಂದು. 371 ಜೆ ಪ್ರಮಾಣಪತ್ರವು ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಪ್ರದೇಶದ ಜನರಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿಯನ್ನು ಒದಗಿಸುತ್ತದೆ. ಈ ಪ್ರದೇಶದ ಅಭಿವೃದ್ಧಿಗೆ ವಿಶೇಷ ಸೌಲಭ್ಯಗಳನ್ನು ನೀಡಿ ಆರ್ಥಿಕ ಮತ್ತು ಸಾಮಾಜಿಕ ಪ್ರಗತಿಯನ್ನು ಉತ್ತೇಜಿಸುವುದು ಇದರ ಮುಖ್ಯ ಉದ್ದೇಶ. ಯಾವ ಜಿಲ್ಲೆಗಳಿಗೆ ಅನ್ವಯಿಸುತ್ತದೆ? ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ. 371 ಜೆ ಪ್ರಮಾಣಪತ್ರದ ಉಪಯೋಗಗಳು: ಮೀಸಲಾತಿ ಸೌಲಭ್ಯ, ಸರ್ಕಾರಿ ಉದ್ಯೋಗ ಮತ್ತು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಮೀಸಲಾತಿ. ಪ್ರದೇಶದ ಅಭಿವೃದ್ಧಿ, ವಿಶೇಷ ಸೌಲಭ್ಯಗಳಿಂದ ಆರ್ಥಿಕ ಮತ್ತು ಸಾಮಾಜಿಕ ಪ್ರಗತಿ. ಸಮಾನ ಅವಕಾಶಗಳು, ಇತರ ಪ್ರದೇಶಗಳ ಜನರಿಗೆ ಸಮಾನವಾದ ಅವಕಾಶಗಳು. ವೃತ್ತಿಪರ ತರಬೇತಿ ಮತ್ತು ಶಿಕ್ಷಣ, ಈ ಪ್ರದೇಶದೊಳಗಿನ ವೃತ್ತಿಪರ ತರಬೇತಿ ಅಥವಾ ಶಿಕ್ಷಣ ಸಂಸ್ಥೆಗಳಲ್ಲಿ ಸ್ಥಳೀಯ ವ್ಯಕ್ತಿಗಳಿಗೆ ಸೀಟುಗಳನ್ನು ಕಾಯ್ದಿರಿಸಲಾಗುತ್ತದೆ. ಅರ್ಜಿ ಸಲ್ಲಿಸಲು ಅಗತ್ಯ ದಾಖಲೆಗಳು: ಜನನ ಪ್ರಮಾಣಪತ್ರ ಲಭ್ಯವಿದ್ದರೆ, ವರ್ಗಾವಣೆ ಪ್ರಮಾಣಪತ್ರ, ಟಿಸಿ, ಅನುಬಂಧ ಸಿ ಪ್ರಮಾಣಪತ್ರ, 1ರಿಂದ 10ನೇ ತರಗತಿವರೆಗೆ ವ್ಯಾಸಂಗದ ಪ್ರಮಾಣಪತ್ರ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸಹಿ ಕಡ್ಡಾಯ. 10ನೇ ತರಗತಿಯ ಅಂಕಪಟ್ಟಿ, ಆಧಾರ್ ಕಾರ್ಡ್, ತಂದೆಯ ಚುನಾವಣಾ ಗುರುತಿನ ಚೀಟಿ, ಪಡಿತರ ಚೀಟಿ. ಸರ್ಕಾರಿ ನೌಕರರಾಗಿದ್ದಲ್ಲಿ ಸ್ವಗ್ರಾಮ ಪ್ರಮಾಣಪತ್ರ, ಅನುಬಂಧ ಡಿ. ವಿವಾಹ ನೋಂದಣಿ ಪ್ರಮಾಣಪತ್ರ, ಮದುವೆಯಾಗಿದ್ದರೆ. ಜನವರಿ 1, 2013 ಕ್ಕಿಂತ ಮೊದಲು 10 ವರ್ಷಗಳ ಕೈಬರಹ ಅಥವಾ ಕಂಪ್ಯೂಟರ್ ಪಹಣಿ. ಜನವರಿ 1, 2013 ಕ್ಕಿಂತ ಮೊದಲು 10 ವರ್ಷಗಳ ಮನೆ ತೆರಿಗೆ ರಶೀದಿ. ವಂಶಾವಳಿ ಪ್ರಮಾಣಪತ್ರ, ವಾಸಸ್ಥಳ ಪ್ರಮಾಣಪತ್ರ. ಅರ್ಜಿ ಸಲ್ಲಿಸುವ ವಿಧಾನ: ಅಧಿಕೃತ ವೆಬ್ಸೈಟ್ ಮೂಲಕ ಆನ್ಲೈನ್ನಲ್ಲಿ ಅಥವಾ ನಾಡಕಚೇರಿ ಕಾರ್ಯಾಲಯ ಮೂಲಕ ಅರ್ಜಿ ಸಲ್ಲಿಸಬಹುದು. ಹಾಗೂ ಕರ್ನಾಟಕ 1, ಗ್ರಾಮ 1 ಅಥವಾ ಸೈಬರ್ ಸೆಂಟರ್ಗಳಲ್ಲಿ ಕೂಡ ಅರ್ಜಿ ಸಲ್ಲಿಸಬಹುದು. ಗಮನಿಸಬೇಕಾದ ವಿಷಯ: ದಾಖಲೆಗಳು ಸ್ಪಷ್ಟವಾಗಿರಬೇಕು ಮತ್ತು ಸರಿಯಾದ ಮಾಹಿತಿಯನ್ನು ಹೊಂದಿರಬೇಕು. ಅರ್ಜಿ ಸಲ್ಲಿಸುವ ಮೊದಲು ಅಗತ್ಯ ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸಿ. ಅರ್ಜಿ ಸಲ್ಲಿಸಿದ ನಂತರ 371 ಜೆ ಪ್ರಮಾಣಪತ್ರದ ಅಪ್ಲಿಕೇಶನ್ ಪ್ರಿಂಟ್ ತೆಗೆದುಕೊಂಡು ಎಲ್ಲಾ ದಾಖಲಾತಿಗಳು ಲಗತ್ತಿಸಿದ ನಂತರ ಏನು ಮಾಡಬೇಕು? ಮೊದಲಿಗೆ ನಾಡ ಕಚೇರಿ ಆಪರೇಟರ್ ನಿಮ್ಮ ಅರ್ಜಿ ಆನ್ಲೈನ್ ಮೂಲಕ ಸ್ವೀಕರಿಸಿದ ನಂತರ ಎಲ್ಲಾ ದಾಖಲಾತಿಗಳು ನಿಮ್ಮ ಗ್ರಾಮ ಲೆಕ್ಕಾಧಿಕಾರಿ ಹತ್ತಿರ ಪರಿಶೀಲಿಸಿಕೊಳ್ಳಿ. ಅಲ್ಲಿಂದ ಅರ್ಜಿ ಮೂವ್ ಆದ ನಂತರ ರಾಜಸ್ವ ನಿರೀಕ್ಷಕ ಅಂದರೆ RI ಮೂಲಕ ವೆರಿಫೈ ಮಾಡಿದ ಅರ್ಜಿ ಮುಂದಿನ ಹಂತಕ್ಕೆ ಮೂವ್ ಆಗುತ್ತದೆ. ಇದಾದ ಬಳಿಕ ತಾಲ್ಲೂಕು ವಿಷಯ ನಿರ್ವಾಹಕ ಹತ್ತಿರ ನಿಮ್ಮ ಎಲ್ಲಾ ದಾಖಲಾತಿಗಳು ಸಬ್ಮಿಟ್ ಮಾಡಿ ಸ್ವೀಕೃತಿ ತೆಗೆದುಕೊಳ್ಳಿ. ಪ್ರಮಾಣಪತ್ರ ಪಡೆಯಲು ನಿಗದಿಪಡಿಸಿರುವ ಗರಿಷ್ಠ 30 ದಿನಗಳ ಸಮಯವಿರುತ್ತದೆ. ತಹಶೀಲ್ದಾರ್ ಮೂಲಕ ಸಹಾಯಕ ಆಯುಕ್ತ ಕಚೇರಿ ವಿಷಯ ನಿರ್ವಾಹಕರು ಮತ್ತೊಮ್ಮೆ ನಿಮ್ಮ ದಾಖಲೆಗಳು ಪರಿಶೀಲಿಸಿದ ಸಹಾಯಕ ಆಯುಕ್ತರು ಅಪ್ರೂವ್ ಮಾಡಿದ ನಂತರ ನಿಮಗೆ 371 ಜೆ ಪ್ರಮಾಣಪತ್ರದ ಪ್ರಿಂಟ್ ಲಭ್ಯವಾಗುತ್ತದೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗುತ್ತದೆ ಎಂದು ಭಾವಿಸುತ್ತೇನೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಹಾಗೂ 371 ಜೆ ಪ್ರಮಾಣಪತ್ರ ಮಾಡಿಸಿಕೊಳ್ಳಬೇಕಿರುವ ನಿಮ್ಮ ಗೆಳೆಯನಿಗೆ ತಪ್ಪದೆ ಶೇರ್ ಮಾಡಿ. ಯಾವುದೇ ಸಂದೇಹಗಳಿದ್ದರೆ ಕಾಮೆಂಟ್ ಮಾಡಿ.